ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಹೇಳೋದಿಷ್ಟೇ, ನೀವು ಯಾವುದೇ ರೀತಿ ದಬ್ಬಾಳಿಕೆ ದೌರ್ಜನ್ಯ ಮಾಡಕ್ಕೆ ಬಂದರೆ ನಡೆಯಲ್ಲ. ಈ ನಿಟ್ಟಿನಲ್ಲಿ ಸರಿಪಡಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಇವತ್ತು ಅಕ್ಕಿ ಎಲ್ಲ ಕೊಟ್ಟು ಅಕ್ಕಿ ಎಲ್ಲ ತಗೊಂಡೋಗಿ ಅಲ್ಲಿ ಮಾರ್ಕೊಂಡಿದ್ದೀರಲ್ಲ, ಅದ್ರದ್ದು ಲೆಕ್ಕ ಕೊಡಪ್ಪ. ಈ ನಿಟ್ಟಿನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಒಂದು ನಮಗೆ ಭಾಳ ನೋವಾಯಿತು. ಇವನು ಯಾರು, ಇವನು ಮಾಜಿ ಶಾಸಕ ಅಂತ ಹೇಳ್ತಾನಲ್ಲ, ಇವನು ವಯಸ್ಸೇನು, BS ಉಮಾಪತಿ ಅವ್ರ ವಯಸ್ಸೇನು? ಅವರಿಗೆ ಏಕವಚನದಲ್ಲಿ ನೀನು ಮಾತಾಡ್ತೀಯಲ್ಲ, ನೀನು ಯಾರ ಋಣದಲ್ಲಿದೀಯ? ಅವರೆಲ್ಲ ಎಷ್ಟು ಸಹಕಾರ ಮಾಡಿದ್ದಾರೆ ನೀನು ಅಧಿಕಾರಕ್ಕೆ ಬರಲಿಕ್ಕೆ. ನಿಮ್ಮದು ಪಟಾಲಂ ಹೆಂಗೈತಿ ಅಂತಂದರೆ ಹತ್ತಿದ ಏಣಿಯನ್ನು ಒದಿಯಂಥ ಪಟಾಲಂ ನಿಮ್ಮದು. ನಿನ್ನ ಜೊತೆಗಿರೋದು ಅದರಲ್ಲ, ನೀನು ಹೆಂಗದಿ ಹಂಗೆ ಇರೋದು ಅವರೆಲ್ಲ. ಅವ್ರ ಹಿಸ್ಟ್ರಿ ಎಲ್ಲ ದಾವಣಗೆರೆ ಜನ ಮತ್ತು ದಾವಣಗೆರೆ ಜಿಲ್ಲೆಗೆ ಎಲ್ಲರಿಗೂ ಗೊತ್ತೈತಿ. ಉಮಾಪತಿಯವ್ರಿಗೆ ಮಾತಾಡೋಂಥ ಯೋಗ್ಯತೆ ನಿನಗೈತಾ? ಅವರು ಸಮಾಜದ ಆಸ್ತಿ. ಇವತ್ತು ಮಠ ಇಷ್ಟು ಬೆಳಿಬೇಕು ಅನ್ನೋದಕ್ಕೆ ಅವರು ತ್ಯಾಗವನ್ನು ಮಾಡಿದ್ದಾರೆ, ಬೇಕಾದಷ್ಟು ಸಹಕಾರವನ್ನು ಮಾಡಿದ್ದಾರೆ. ಏನು ಲೆಕ್ಕ ಕೊಡಬೇಕಪ್ಪ ನಿಮಗೆ? ಲೆಕ್ಕ ಎಲ್ಲ ಕೊಟ್ಟತಿ. ಅದಕ್ಕೊಂದು ರೀತಿ ನೀತಿ ಐತಿ ಲೆಕ್ಕ ಕೇಳಕ್ಕೆ. ಲೆಕ್ಕ ಕೊಡೋದು ಎಲ್ಲರದು ಕರ್ತವ್ಯ, ಅದು ಕೊಟ್ಟೇ ಕೊಡ್ತಾರೆ. ಆದರೆ ನಿಮ್ಮ ವರ್ತನೆ ಸಹಿಸೋಕ್ಕಾಗೋದಿಲ್ಲ. ಇದನ್ನು ತಿಳ್ಕೊಳ್ರಿ. ನಿರಾಣಿಯವರು 2 ಕೋಟಿ ಕೊಟ್ಟಿದ್ರಲ್ಲ, ಎಲ್ಲೋಯ್ತಪ್ಪ ವಚನಾನಂದ ಸ್ವಾಮಿ? ಅದು ಆ ದುಡ್ಡು ಏನು ಮಾಡಿದೀಯಾ? ನಿನಗೆ ಎದಕ್ಕೆ ಬೇಕು ದುಡ್ಡು? ಟ್ರಸ್ಟೇ ಎಲ್ಲ ನೋಡ್ಕೊಂತ ಇರಬೇಕಾದ್ರೆ ನಿನಗೆ ಎದಕ್ಕೆ ಬೇಕು ದುಡ್ಡು? ನಾನು ಇದ್ದ ಆ ಮೀಟಿಂಗ್ನಲ್ಲಿ ಆ ಪ್ರಶ್ನೆ ಎತ್ತಿದಾಗ ಯಾವ ರೀತಿ ನೀನು ನಡ್ಕೊಂಡು ಇದೇ ನಿರಾಣಿಯವರಿಗೆ ಆಣೆ ಮಾಡಿಸ್ಕೊಂಡು ಅವರಿಂದ ಏನು ಹೇಳಿಸಿದಿ ಅನ್ನೋದು ಗೊತ್ತಿಲ್ವಾ? ಆ ದುಡ್ಡು ಎಲ್ಲೋಯ್ತು? ನಿನ್ನ ಐಷಾರಾಮಿ ಜೀವನಕ್ಕೆ ಹೋಯ್ತಾ? ಒಂದು ದಿವಸ ಮಠದಲ್ಲಿದ್ದೀರಾ? ಇವತ್ತು ಸಮಾಜ ಬೇಕು. ಭಕ್ತರು ಎಲ್ಲ ನನಗೆ ಭಕ್ತರು 12 ಜನ ಟ್ರಸ್ಟಿ ಅಲ್ಲ. ಇಷ್ಟು ದಿವಸ 8 ವರ್ಷ ನಿನ್ನನ್ನು ನೋಡ್ಕೊಂಡಾರೆ ಯಾರು? ಟ್ರಸ್ಟು ಸಮಾಜದ ಪ್ರತಿನಿಧಿ ಅದು. ಈ ನಿಟ್ಟಿನಲ್ಲಿ ಇವತ್ತು ಸಮಾಜ ಹೋಗ್ತಿರೋ ಸಂದರ್ಭದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಸಮಾಜ ಒಡೆಯುವಂಥ ಕೆಲಸ ಮಾಡ್ತಾ ಇದೆಯಾ? ಈ ಕೂಡಲೇ ನಿರ್ಗಮಿಸಬೇಕು. ಈ ನಿಟ್ಟಿನಲ್ಲಿ ನಾನು ಆಗ್ರಹ ಮಾಡ್ತೀನಿ. ಸದ್ಯದಲ್ಲೇ ನಾವು 1000 ಜನ ಬಂದು ನಾವು ಹೊರಗೆ ಕಳಿಸುವಂಥ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ.